ಪಶುಪತಿ ಬಾವಾ, ಆದಷ್ಟು ಬೇಗ ನೀವು ನಮ್ಮಿಂದ ಬೇರೆ ಆಗೋದು ಒಳ್ಳೇದು. ಅಂದ್ರೆ ಇನ್ನೊಂದು ಮನೆ ನೋಡಿಕೊಂಡು ನೀವು ಬೇರೆ ಹೋಗೋದು ಒಳ್ಳೇದು ಅಂತ. ಎಷ್ಟು ದಿನ ಒಟ್ಟಿಗೆ ಇದ್ದಿದ್ದು ಸಾಕು. ಇನ್ನು ಮುಂದೆ ಅವರವರ ಬದುಕನ್ನ ಅವರವರೇ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಬಾವಾ, ಈ ಮಾತನ್ನು ಹೇಳ್ತಿರೋದು ನೀವಾ? ಹೌದು ಪಶುಪತಿ. ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಒಂದು ಅಂತ್ಯ ಇರುತ್ತೆ. ಅದನ್ನ ಸಾವು ಅಂತಾರೆ. ಈ ಹುಟ್ಟು ಸಾವಿನ ಮಧ್ಯದಲ್ಲೇ ಈ ಸಂಬಂಧಗಳು ಅನ್ನೋದು ಬರೋದು. ಆ ಸಂಬಂಧಗಳ ಸಾವು ಅನ್ನೋ ಒಂದು ಅಂತ್ಯ ಬರೋದಕ್ಕೆ ಮುಂಚೆ ಸಂಬಂಧಗಳ ಜೀವಂತವಾಗಿರುವಾಗೆ ದೂರ ಇದ್ದು ಬಿಡೋಣ ಅಂತ. ಪಶುಪತಿ, ಮದುವೆ ವಯಸ್ಸಿಗೆ ಬಂದಿರೋ ಇಬ್ಬರು ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ. ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿ ಅವರ ಬದುಕಿಗೆ ಒಂದು ಒಳ್ಳೆ ಅರ್ಥ ಕಲ್ಪಿಸ್ಕೊಡೋ ಜವಾಬ್ದಾರಿ ನನ್ನ ಸುಮತಿ ಮೇಲಿದೆ. ನಿಮ್ಮ ಸ್ವಾಭಿಮಾನ, ಪ್ರತಿಷ್ಠೆ, ಹುಚ್ಚಾಟಗಳು ಅವರ ಭವಿಷ್ಯದ ಮೇಲೆ ಯಾವುದೇ ಥರದ ಕೆಟ್ಟ ಪರಿಣಾಮ ಬೀರಬಾರ್ದಲ್ವಾ? ನನಗಾಗ್ಲಿ ಸುಮತಿಗಾಗ್ಲಿ ನಿಮ್ಮಗಳ ಜೊತೆ ಇರಬಾರ್ದು ಅನ್ನೋ ಯಾವ ಉದ್ದೇಶನೇ ಇಲ್ಲ ಅಲ್ವಾ ಸುಮತಿ? ಆದರೆ ನಿಮ್ಮಗಳ ಜೊತೆ ಇರೋದಕ್ಕಿಂತ ನಮಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಆಗಿದೆ. ಈ ವಿಷಯದಲ್ಲಿ ನಾವಿಬ್ರು ಸ್ವಾರ್ಥಿಗಳಾದ್ವಿ ಅಂತ ನೀವು ಅಂದ್ಕೊಂಡು ನಮಗೇನು ಬೇಸರ ಇಲ್ಲ. ದಯವಿಟ್ಟು ನೀವೇ ಒಂದು ಬೇರೆ ಮನೆ ಮಾಡಿ. ಇಲ್ಲ, ನಾನೇ ನಿಮ್ಗಳಿಗೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಡ್ತೀನಿ. ಹಾಗೆ ನಮ್ಮ ಮಣ್ಣು ಮಾಡೋಕ್ಕೂ ಒಂದು ಜಾಗ ನೋಡ್ಬಿಡಿ. ಬಾವಾ, ನಾನು ನನ್ನ ತಾಯಿ ಕೈ ತುತ್ತಿಂದ ಬೆಳೆದಿದ್ಕಿಂತ ಅಕ್ಕನ ಕೈ ತುತ್ತಿಂದ ಬೆಳೆದಿದ್ದೇ ಹೆಚ್ಚು. ಹೀಗಿದಿಲ್ಲ ಅಂದ್ರೆ ನಾನು ಹೇಗೆ ಬದುಕೋದು ಬಾವ? ನಾನು ಚಿಕ್ಕ ವಯಸ್ಸಿನಲ್ಲೇ ಅಪ್ಪನ ಕಳ್ಕೊಂಡ್ಬಿಟ್ಟೆ. ಅವ್ರನ್ನ ಹೆಚ್ಚಾಗಿ ಫೋಟೋದಲ್ಲೇ ನೋಡ್ತಿದ್ದೆ. ಅವ್ರು ಬದುಕಿದ್ರೆ ಹೇಗಿರ್ತಿದ್ರು, ನನ್ನನ್ನು ಹೇಗೆ ನೋಡ್ಕೋತಿದ್ರು ಅಂತ ಈ ಮನೆಗೆ ಬಂದಾಗ ನಾ ಕಂಡ್ಕೊಂಡೆ. ನಮ್ಮಪ್ಪ ಇದ್ದಿದ್ರೆ ನಿಮ್ಮ ಹಾಗೆ ನೋಡ್ಕೋತಿದ್ರು. ಅದಕ್ಕೆ ನಾನು ನಿಮ್ಮಲ್ಲಿ ತಂದೆನ ಕಾಣಕ್ಕೆ ಶುರು ಮಾಡಿದೆ. ಈ ಹೆಸರಿಗೆ ಪಾವು ಅಷ್ಟೇ. ನಾನು ಎದೆಲಿ
ನಿಮಗೆ ತಂದೆ ಸ್ಥಾನ ಕೊಟ್ಬಿಟ್ಟೆ. ಈಗ ಇದೇ ತಂದೆ ಬೇಡ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ, ಹೇಗ್ ಬದುಕ್ಲಿ ಬಾಬಾ? ಮಾವ, ಅಪ್ಪ ಹೇಳ್ತಿರೋ ಮಾತುಗಳನ್ನೇ ನನ್ನ ಮನಸ್ಸು ಹೇಳ್ತಾ ಇದೆ. ಅಪ್ಪ ಆದರೂ ಅಮ್ಮನ ಮದುವೆ ಆಗಿ ಮನೆಗೆ ಬಂದ್ಮೇಲೆ ನಿಮ್ಮನ್ನು ನೋಡಿದ್ರು. ಆದರೆ ನಾನು ಹುಟ್ಟಿದಾಗಿಂದ ನಿಮ್ಮನ್ನು ನೋಡ್ತಿರೋನು. ನಿಮ್ಮ ನೆರಳಲ್ಲಿ ಬೆಳೆದಿರೋನು. ಅಂತ ನೆರಳೆ ನಮ್ಮಿಂದ ದೂರ ಆಗತ್ತೆ ಅಂದ್ರೆ ಅಪ್ಪ ಹೇಳ್ದಾಗೆ ನಾವು ಬದುಕಿರೋದು ವೇಸ್ಟು ಅನ್ಸತ್ತೆ. ಮನುಷ್ಯ ಒಂದು ಸಸಿ ನೆಟ್ಟು ನೀರೆರೆದು ಒಂದು ಮರನ ಬೆಳೆಸ್ತಾನೆ. ಅದು ಫಲ ಕೊಡುವಾಗ ಚೆನ್ನಾಗಿ ಅನುಭವಿಸ್ತಾನೆ. ಒಂದು ಹಂತದಲ್ಲಿ ಆ ಮರ ಫಲ ಕೊಡಲ್ಲ ಅಂದಾಗ ಒಂದು ಹುಚ್ಚು ನಿರ್ಧಾರಕ್ಕೆ ಬಂದು ಆ ಮರನೇ ಕಡಿಯೋದಕ್ಕೆ ನೋಡ್ತಾನೆ. ಇನ್ನೊಬ್ಬರ ನೆರಳಿನಲ್ಲಿ ಬದುಕ್ತಾ ಇದ್ದೀನೋ ಅನ್ನೋ ಬುದ್ಧಿ ಇರೋ ವ್ಯಕ್ತಿ ಆ ನೆರಳನ್ನು ನೀಡೋ ಆಶೆ ಇದೆ, ಅದನಿಗೆ ಅವಮಾನ ಆಗುವಂಥ ಕೆಲಸನ ಯಾವತ್ತೂ ಮಾಡಲ್ಲ. ನಿನ್ನಿಂದಾಗಿ ಒಂದು ಸಲ ಅಲ್ಲ, 2 ಸಲ ಇಡೀ ಊರವ್ರ ಮುಂದೆ ನಮ್ಮ ಕುಟುಂಬ ತಲೆ ತಗ್ಸೋ ಹಾಗಾಯ್ತು. ಆ ಸಂದರ್ಭ, ಸಮಯ, ಸಂದರ್ಭಗಳು ಮನುಷ್ಯನ ಕೈನಲ್ಲಿ ಏನು ಬೇಕಾದರೂ ಮಾಡಿಸುತ್ತೆ. ಯಾವ ನಿರ್ಧಾರಗಳನ್ನು ಬೇಕಾದರೂ ತಗೊಳ್ಳೋ ಹಾಗೆ ಮಾಡುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ಸುಮತಿಗೆ ಒಂದು ಬದಲಾವಣೆ ಬೇಕು. ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದಕ್ಕೋಸ್ಕರ ಈ ನಿರ್ಧಾರ ಅಷ್ಟೆ. ನಾವೀಗ ದೈಹಿಕವಾಗಿ ದೂರ ಇರ್ತೀವಿ ಅನ್ನೋದೊಂದು ಬಿಟ್ರೆ, ನೀವು ಸದಾ ಕಾಲ ನಮ್ಮ ಮನಸ್ಸಿಗೆ ಹತ್ತಿರವಾಗಿ ಇರ್ತೀರಿ. ಇದು ನನ್ನ ಅಭಿಪ್ರಾಯ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಬಾವ, ಅಕ್ಕ, ನೀವು ಊಟ ಮಾಡಿ. ಪಶುಪತಿ, ಬಾವ, ನಾವು ತಪ್ಪು ಮಾಡಿದ್ರೆ 2 ಏಟು ಹೊಡೆದು ಬಿಡಿ. ದಯವಿಟ್ಟು ಇಂಥ ಶಿಕ್ಷೆ ಕೊಡ್ಬೇಡಿ ಬಾವ. ಹೌದು ಮಾವ, ಕೈ ತುತ್ತು ತಿನ್ಸಿ ಬೆಳೆಸಿದ್ದೀರ, ಕಡೆ ತುತ್ತನ್ನು ನೀವೇ ತಿನ್ಸ್ಬಿಡಿ. ನಿಮ್ಮ ಕಾಲ ಕೆಳಗೆ ಪ್ರಾಣ ಬಿಟ್ಬಿಡ್ತೀವಿ. ಹೇಳ್ರಪ್ಪ, ಹೇಳಿ ಪಶುಪತಿ. ಎದ್ದೋಳು ಜಯಂತಿ.
ಪ್ರೀತಿಗೆ ಕಟ್ಟು ಬೀಳ್ಬೇಕಾ ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ನೆನೆಸ್ಕೊಂಡು ಕೊರಗಬೇಕಾ ಒಂದು ತಿಳಿತಾ ಇಲ್ಲ. ನಾವೆಂಥ ತಪ್ಪು ಮಾಡಿದಾಗ್ಲೂ ಅವರಿಗೆ ನೋವಾಗ ರೀತಿ ನಡ್ಕೊಂಡಾಗ್ಲೂ ಅವರು ಬೇರೆ ಹೋಗ ಮಾತಾಡ್ತೀರಿ. ಯಾಕ್ರೋ ಹೀಗೆ ಮಾಡ್ತೀರಾ, ಹೀಗಲ್ರೋ ಹೀಗಿರ್ಬೇಕು ಅಂತ ಬುದ್ಧಿ ಹೇಳ್ತಿದ್ರು. ಅಂಥವರು ಇವತ್ತು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನೇ ನಮ್ಮ. ದಯವಿಟ್ಟು ನೀನು ನಿಮ್ಮ ಮನೆಗೆ ಹೋಗಮ್ಮ, ನಿನ್ನ ಕಾಲಿಗೆ ಬೀಳ್ತೀನಮ್ಮ. ಅಪ್ಪ, ನೀವು ಇಂಥ ದರಿದ್ರದೊಳಗೆ ಕಾಲಿಗೆ ಬೀಳದ ಕವಳಿ ಸೋಕಿದ್ರೇನೆ 7 ಜನ್ಮದ ಪಾಪ ಸುತ್ಕೊಳ್ಳುತ್ತೆ. ದೇವರಂತ ನೀವು ಏನೇ ಏನೇ ನಮ್ಮಪ್ಪ ನೀನ್ ಕಾಲಿಗೆ ಬೀಳ್ಬೇಕಾ? ಏನ್ ಮಾಡ್ತಿದ್ಯಾ ನೀನು? ಅತ್ತೆ ಸ್ವಲ್ಪ ಸುಮ್ಮನೆ ಪ್ಲೀಸ್. ಏನೇ ನಿಮ್ಮಪ್ಪನ ಹತ್ರ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಏನ್ ಮಾಡ್ತೀಯ ಮಾಡೆ, ನೋಡೇ ಬಿಡ್ತೀನಿ, ನೋಡೇ. ನೀನೇನ ನೋಡ್ತಿದ್ಯಾ? ನಡಿಯ ನೀನು. ಪಶುಪತಿ ಏನಿದೆಲ್ಲ? ಅಕ್ಕ ನಮ್ಮ ಸರಿ ಮಾಡಿ, ಇಲ್ಲ ನಾನು ಸತ್ತೋಗ್ಬಿಡ್ತೀನಿ. ಏನಪ್ಪ ಮಾಡೋದು? ನಡಿಯೇ. ಇನ್ನು ಮುಂದೆ ಇದೆ ನಿನ್ನ ಜಾಗ. ಇನ್ಫ್ಲೂಯೆನ್ಸ್ ಇದೆ ಅಲ್ಲ ನಿಮ್ಮಪ್ಪಂಗೆ, ಮಾಡು ಪೊಲೀಸ್ಗೆ ಫೋನು. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಸಾಯ್ಸೆ ಹೋಗೋದು. ನಿಮ್ಮಿಂದ ಬಾವ ನಮ್ಮನ್ನು ದೂರ ಮಾಡುತ್ತೆ. ಈಗ ಹೇಳ್ತಾ ಇದ್ದೀನಿ ಕೇಳು, ನೀನು ನನಗೆ ಬೇಡ. ಮತ್ತೇನಾದ್ರೂ ಕಿರಿಕಿರಿ ಮಾಡಿದ್ರೆ ನಾನು ನೇಣ್ಗಂಬ ಎರಕ್ಕೂ ಸಿದ್ಧ. ರೀ, ಮನೆಯಲ್ಲಿ ಅನರ್ಥ ನಡೀತಾ ಇದೆ. ಈಗ ನಡೆದಿರೋ ಅನರ್ಥಕ್ಕಿಂತ ದೊಡ್ಡ ಅನರ್ಥ ಇನ್ನೇನು ನಡೆಯಕ್ಕೆ? ಅಯ್ಯೋ ಅದಲ್ಲ ರೀ, ಸುಮತಿ ನೀನಿದ್ದೆ, ನಾನು ನೋಡ್ತೀನಿ. ಬಾರ ಪಶುಪತಿ, ಜಯಂತ, ಏನೋ ಮಾಡ್ತಿದ್ದೀರಾ ನೀವು? ನೀವೇನು ಮನುಷ್ಯರು ರಾಕ್ಷಸರು? ಮಳೆ ಬೇರೆ ಬರ್ತಾ ಇದೆ, ಆ ಪ್ರಜ್ಞೆ ಬೇಡ ನಿಮ್ಗೆ? ನಡಿ ಮೊಳಗೆ. ಮೀನಾಕ್ಷಿ ನಡಿ.
ಚಾರು ನಡಿಯಮ್ಮ, ಮಳೆ ಬರ್ತಾ ಇದೆ. ಇಲ್ಲ, ನಾನು ಒಳಗೆ ಬರಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಡ್ತೀನಿ. ನೋಡಮ್ಮ, ನ್ಯಾಯ ಅನ್ಯಾಯನ ಮನೆಯಲ್ಲಿ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಈಗ ನಡಿ ಒಳಗಡೆ. ಮೀನಾಕ್ಷಿ, ನಡಿಯಮ್ಮ ಒಳಗಡೆ. ಇಲ್ಲ ಅಣ್ಣ, ನಾನು ಬರಲ್ಲ. ಮೀನಾಕ್ಷಿ, ನಾನು ನಿಮ್ಮ ಅಣ್ಣ ಕರೀತಾ ಇರೋದು ಕಣೆ. ಅಣ್ಣ, ನಮ್ಮನ್ನ ಯಾರ ಮೇಲೆಯಿಂದ ದರ ದರ ಅಂತ ಹೇಳ್ಕೊಂಡು ಬಂದು ಬೀದಿಗೆ ಬಿಸಾಕಿದ್ರು, ಅವ್ರು ನಮ್ಮನ್ನ ಕ್ಷಮಾಪಣೆ ಕೇಳಿ ಆಮೇಲೆ ಒಳಗೆ ಬರ್ತೀನಿ. ಅಷ್ಟೇ ತಾನೆ? ಲೇ ಜಯಂತ, ಹೇ ಪಶುಪತಿ, ಮಾವ, ಇದೊಂದು ವಿಚಾರದಲ್ಲಿ ನಾನು ನಿಮ್ಮ ಮಾತು ಕೇಳೋದಿಲ್ಲ. ಮೀನಾಕ್ಷಿ, ನನ್ನ ಮಾತು ಕೇಳಮ್ಮ. ನಂದು ಅದೇ ಉತ್ತರ. ಅವ್ರು ನಮ್ಮನ್ನ ಕ್ಷಮಾಪಣೆ ಕೇಳೋ ತನಕ ನಾವು ಒಳಗಡೆ ಬರಲ್ಲ. ಏಯ್ ನಡಿಯ, ಸ್ವಾಭಿಮಾನಿಗಳು ಮಳೆ ಬಿಸಾಯ್ಲಿ, ಬಾ. ಯಾರಿಗಿಂತ ಬುದ್ಧಿ ಹೇಳೋದು ಈ ಮನೆಯಲ್ಲಿ? ದೊಡ್ಡೋರು ಅಂದ್ರೆ ಗೌರವನೇ ಇಲ್ದಂಗೆ ಆಗೋಗಿದೆ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಮೇಘ ದಿನಾಲೂ ಆಟೋದಲ್ಲೇ ಹೋಗ್ತಾಳೆ. ಸೊ ಅವಳನ್ನ ಕಿಡ್ನಾಪ್ ಮಾಡೋದು ಕಷ್ಟ ಅನ್ಸುತ್ತೇನೋ. ಕಷ್ಟನೇ ಆದ್ರೂ ಹೇಗೋ ಬಂಡಿ ಕಾಲೇಜಿಂದ ಅವಳು ಹೋಗೋ ಆಟೋ ಮೇನ್ ರೋಡಲ್ಲೇ ಬರುತ್ತೆ. ಎಲ್ಲಿ ನೋಡಿದ್ರು ಜನ. ಒಂದು ವೇಳೆ ನಾವು ಅವಳನ್ನ ಕಿಡ್ನಾಪ್ ಮಾಡೋಕೆ ಹೋದ್ರು ತಿಥಿ ಮಾಡಿಬಿಡ್ತಾರೆ ಅಷ್ಟೇ. ಅಷ್ಟೇ ಅಲ್ಲ, ಪೊಲೀಸ್ನವರು ನಮಗೆ ಸರಿಯಾಗಿ ಮಾಂಜ ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಾರೆ ಅಷ್ಟೇ. ನಿನಗೆ ಗೊತ್ತಲ್ಲ ಕಿಡ್ನಾಪ್ ಕೇಸಲ್ಲಿ ಎಷ್ಟು ವರ್ಷ ಅಂಧಾರಾಗಬೇಕಾಗುತ್ತೆ ಅಂತ. ಅರ್ಥ ಆಗುತ್ತೆ ಕಣೋ, ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು. ರಿಸ್ಕ್ ಗೆದ್ರುಕೊಂಡ್ರೆ ಲೈಫ್ ಹೋಗ್ಬಿಡುತ್ತೆ. ಹೇಗೋ ಬಂಟಿ, ಹೇಗೋ ಗುಬಾಲ್, ಹೇಗೆ ಕಿಡ್ನಾಪ್ ಮಾಡ್ತೀಯಾ? ಒಂದು ವೇಳೆ ನಾವು ಧೈರ್ಯ ಮಾಡಿ ಕಿಡ್ನಾಪ್ ಮಾಡಕ್ ಹೋದ್ರು ಆಟೋದವ್ನು ಸುಮ್ಮನೆ ಇರ್ತಾನ? ತಕ್ಷಣ ಪೊಲೀಸ್ನವ್ರು ಫೋನ್ ಮಾಡ್ತಾನೆ, ದೊಡ್ಡ ನ್ಯೂಸ್ ಆಗುತ್ತೆ. ಆಮೇಲೆ ನಮ್ಮಿಬ್ರು ಫೋಟೋ ಪೇಪರಲ್ಲಿ ಟಿವಿಲಿ ಬರುತ್ತೆ.
ಪಾತಾಳದಲ್ಲಿ ಅಡಗಿ ಕುಳಿತುಕೊಂಡ್ರು ಮೂಟೆ ಕಟ್ಟಿ ಎತ್ತಾಕೊಂಡು ಬರ್ತಾರೆ. ಗೊತ್ತಲ್ಲ, ಹೆಣ್ಮಕ್ಳು ವಿಷಯ ಅಂದರೆ CM PM ಫೀಲ್ಡ್ಗಿಳಿತಾರೆ ಅಂತ. ಕರೆಕ್ಟು. ಆಟೋದವ್ರನ್ನ ಮುಟ್ಟೋದು ತುಂಬಾನೇ ಕಷ್ಟ. ಲವ್, ಆಟೋದವ್ರನ್ನ ಮುಟ್ಟಿದ್ರೆ ತಾನೇ ಪ್ರಾಬ್ಲಮ್ಮು. ನಾವೇ ಆಟೋದವ್ರಾಗಿ ಹೋಗ್ಬಿಟ್ರೆ ಎಸ್, ನಾವೇ ಆಟೋ ಅವ್ರ ಥರ ವೇಷ ಹಾಕೊಂಡು ಹೋಗ್ಬಿಟ್ರೆ ವರ್ಕೌಟ್ ಆಗಲ್ವೇನೋ? ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಮನೇಲಿರೋರೆಲ್ಲ ಮಗಳು ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಆಗಿ ಊರೆಲ್ಲ ಸುತ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಷ್ಟರಲ್ಲಿ ನಾವು ಬಾಂಬೆನೋ ಡೆಲ್ಲಿನೋ ಹೋಗ್ಬಿಡೋಣ. ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಆಟೋ ಬೇಕಲ್ಲ. ಯಾವುದಾದ್ರೂ ಹಿಡಿದ್ರೆ ಆಗುತ್ತೆ ಬಿಡು. ಕಾಸು ಕೊಟ್ರೆ ಸಿಗದೆ ಇರೋದು ಏನಿದೆ ಈ ಪ್ರಪಂಚದಲ್ಲಿ? ಕರೆಕ್ಟು, ಆದರೆ ಇನ್ನೂ ಏನೋ ಡೌಟು ನಿನಗೆ? ನಾವು ಯಾವ ಗೆಟಪ್ಪಲ್ಲಿ ಹೋಗೋದು? ಒರಿಜಿನಲ್ ಗೆಟಪ್ಪಲ್ಲಂತೂ ಹೋಗಿ ನಂಬ್ಸಕ್ಕಾಗಲ್ಲ.